ಆಕ್ಯುರೇಸಿ ಚೆನ್ನಾಗಿದೆ ಅಂತ ಪರವಾಗಿಲ್ಲ. ಕಟ್ ಮಾಡ್ಬೇಕು ನೋಡಿ ಇದು ಕೂಡ పట్టుకున్న స్టైల్స్ వస్తే మనకి ఇద్దరికి ఒళ్ళు కింపుకుంది బార్నే అందుకే పైన పెట్టుకున్నాను. ಬಿರಿಯಾನಿ ಅಷ್ಟು ಇಷ್ಟ ಆಗುತ್ತೆ, ಕಟ್ ಮಾಡೋದು ಆಗ್ತಿಲ್ಲ. ನೀವು ಕೊಡಿ ಅಂತ ನಾನು ಮಾಡಿದಾಗ ಆಗ್ತಿಲ್ಲ ಇದು. ಮಾಡ್ಬಾರ್ದು ಚಿರು, ನೀನು ಕಟ್ ಮಾಡೋದಾಕ ನೀನು ಕಟ್ ಮಾಡೋ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಎಲ್ಲೆಲ್ಲೋ ಇದ್ಕೊಂಡ್ರೆ ನಿನಗೆ ಜ್ಞಾನ ಎಲ್ಲ ಆಗುತ್ತೆ. ನೀಟಾಗಿ ಕಟ್ ಮಾಡು, ಬರುತ್ತೆ ನೋಡು. ಬರಲಿಲ್ಲ. ಎಕ್ಸ್ಪೀರಿಯನ್ಸ್ ಮಾಡು ಚೆನ್ನಾಗಿ ಮಾಡು. ಇದೇ ಎತ್ಕೋ, ಇದರಲ್ಲೇ ಮಾಡಿ. ನೀನು ಬ್ಲ್ಯಾಕದಲ್ಲಿ ಅದ ಲಿಂಕೆಲ್ಲ ಆಗಲ್ಲ. ನಂಗೋಸ್ಕರ ಚೆನ್ನಾಗಿರೋ ಚಾಕು ಮಾಡ್ಸಮ್ಮ. ಅದಂಗೆ ನಿನಗೋಸ್ಕರ ಚೆನ್ನಾಗಿರೋ ಚಾಕು. ನಾವೆಲ್ಲ ಅದರಲ್ಲಪ್ಪ ಮಾಡೋದು. ಎಲ್ಲರಿಗೂ ನಮಸ್ಕಾರ. ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಆಲ್ರೆಡಿ ಶುರು ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಫಾರ್ಮ್ ಹೌಸಲ್ಲಿ ಶುರು ಮಾಡಿರೋವಂಥದ್ದು. ಊರಿಗೆ ಹೋಗಿದ್ವಿ. ಊರಲ್ಲಿ ಬೇರೆ ಮುನೇಶ್ವರನ ಮಾಡಬೇಕಾಗಿತ್ತು. ಅಂದರೆ ಊರಿಂದ ಹತ್ತಿರ ಇರೋದ್ರಿಂದ ಮುನೇಶ್ವರನ ದೇವಸ್ಥಾನ ನೈಟ್ ಹಾಲ್ಟಿಗೆ ಅಲ್ಲೇ ಹೋಗಿದ್ವಿ. ಕೆಲವೊಂದೆಲ್ಲ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಇನ್ನು ಕೆಲವೊಂದು ಸೊಪ್ಪು ಎಲ್ಲ ಬಿಡಿಸುವಂಥದ್ದಿತ್ತು. ಅದನ್ನೆಲ್ಲ ಅಲ್ಲಿ ತೊಗೊಂಡಾಗ ಅಲ್ಲಿ ನಾವೆಲ್ಲ ಬಿಡಿಸ್ಕೊತಾಯಿದ್ವಿ. ಕಟ್ ಮಾಡ್ಕೊಳ್ಳೋದನ್ನ ಚಿಕ್ಕ ಪುಟ್ಟದನ್ನ ರೆಡಿ ಮಾಡ್ಕೋತಾಯಿದ್ವಿ. ಹೋಗೋ ಅಷ್ಟರಲ್ಲಿ ಆ್ಯಕ್ಚುಲಿ ನಾವು ಬೇಗ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಮಕ್ಕಳೆಲ್ಲ ಕಾಲೇಜಿಂದ ಬರೋ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಹೋಗೋದಕ್ಕೆ ಒಂದು 8:39 ಆಗೋಗಿತ್ತು ಅಲ್ಲಿ ಹೋಗೋ ಅಷ್ಟರಲ್ಲಿ. ಹೋಗ್ಬಿಟ್ಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಬೇಕು ಅಂದ್ಬಿಟ್ಟು, ಅಂದರೆ ಹಂಗೆ ಹೋಗಿದ ತಕ್ಷಣ ಮಲ್ಗೋಕ್ಕೂ ಆಗೋದಿಲ್ಲ, ನಿದ್ದೆನೂ ಬರೋದಿಲ್ಲ. ಮೋಮಿತ ಮನೆಯಲ್ಲೆಲ್ಲ ಅಂದರೆ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದು. ನಾವೆಲ್ಲ ಕುತ್ಕೊಂಡಿರೋ ಬದಲು ಇಲ್ಲೆಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋವಂಥದ್ದು ಅದು ಇದನ್ನು ರೆಡಿ ಮಾಡ್ಕೋತಾಯಿದ್ವಿ. ಎಷ್ಟಾದರೆ ಅಷ್ಟೊಂದು ಮಾಡ್ಕೊಂಡು ಮಲ್ಕೊಬೇಕು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಸ್ಟಾರ್ಟ್ ಮಾಡಲಮ್ಮ ನಾಳೆ ಗಾಡಿನ. ಯಾವ ಗಾಡಿನ? ಅದೇ ನೆಕ್ಸಾನ್. ಇದು ಆರೆಂಜ್, ಇದು ಆರೆಂಜ್ ದೊಡ್ಡದಾದ್ಮೇಲೆ ಈ ವಿಡಿಯೋ ಆ ವಿಡಿಯೋ ಮ್ಯಾಚ್ ಮಾಡಿ. ಆರೆಂಜ್ ಮಾಂಗೋ. ನೀ ಪರ್ಕ ಮರ್ಮನ ಸೇರ್ಕಿತ್ತು. ಇದು ಮಾಂಗೋ. ಹಾಂ, ಇದು ನಮಗೆ ಸಿಟ್ಟಿಂಗ್ ಏರಿಯಾ. ಕತ್ಲಲ್ಲಿ ಏನು ಕಾಣಿಸ್ತಿದೆ? ನಾವು ಆಗ್ಲಾಲ್ ತೋರಿಸ್ಬೇಕಲ್ಲೇ. ಕತ್ಲಲ್ಲೂ ಚೆನ್ನಾಗಿ ನಾಳೆ ಸನ್ರೈಸ್ ತೋರಿಸಿ. ಹಾಂ, ನಮ್ಮ ಸಿಟ್ಟಿಂಗ್ ಏರಿಯಾ. ಇಲ್ಲಿ ಚೇರ್ಸ್ ಹಾಕ್ಕೊಂಡು ಇಲ್ಲಿ ಲೇಡೀಸ್ ಅಲ್ಲ, ಫ್ಯಾಮಿಲಿ ಸಿಟ್ಟಿಂಗ್. ನಮ್ದು ಸಿಟ್ಟಿಂಗ್. ಲೇಡೀಸ್ ಅಂದ್ಬಿಟ್ರೆ ನಾವು ಮತ್ತೆ ಏನು ಮಾಡೋದು? ನಾನು ದಿಶಿ ಇಬ್ರು. ಅದು ಕಾಣಿಸ ಎಲ್ಲ ಲೈಟ್ಸ್ ಒಂದೇ ಥರ, ಊರು ಲೈಟ್ಸ್ ಥರ ಕಾಣಿಸ್ತದೆ. ಅದನ್ನು ಸದ್ಯಕ್ಕೆ ಮಮತಾ, ಹೌದು ಮಮತಾ, ನಾನು ಹಿಂಗೆ ಹೇಳ್ತಾ ಇರ್ತೀನಿ. పెద్దమ్మకి చూపిస్తాను చెప్తాను. చిత్రాన్నము, చింతపండు ಚಿತ್ರಾನ್ನము. ಎಷ್ಟು ನಿಂತಿತ್ತ ಗೊತ್ತಾ ಭವ್ಯ? ನಾನು ಹುಣ್ಸೆಹಣ್ಣು ಚಿತ್ರಾನ್ನ ಅಂತ. ಅದೇನಾಗುತ್ತೆ ಗೊತ್ತಾ, ನಾನು ಫ್ರೈಡೇ ಚಿತ್ರಾನ್ನ ಮಾಡೋದು ಆಯಿತಾ. ಆ ಫ್ರೈಡೇ ಚಿತ್ರಾನ್ನಕ್ಕೆ ಮೋಹನ ಇದ್ದರೆ ಅವ್ನು ಮಾಮೂಲಿ ಕೊತ್ತಿಮೀರಿನೂ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕಲ್ಲ, ಈರುಳ್ಳಿ ಹಾಕಬಾರ್ದು. ಹಂಗಾಗಿ ನಂಗೆ ಅದು ಪೋಸ್ಟ್ಪೋನ್ ಆಗ್ತಾನೇ ಇದೆ. ಅದು ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಫೈನಲ್ ಆಗಿ ಟೊಮೆಟೊ ಚಿತ್ರಾನ್ನ ರೇಖೆಗೆ ಅಷ್ಟು ಇಷ್ಟ ಆಗಲ್ಲ, ತಿನ್ನಲ್ಲ. ಇದು ಪುಲ್ಸ್ಕೊಚ್ಚು ತಿಂటుందా? ಪುಲ್ಸ್ಕೊಚ್ಚು ತಿಂತೀನಿ. ಪುಲ್ಸ್ಕೊಚ್ಚು ಟೊಮೆಟೊ ಚಿತ್ರಾನ್ನ ಪ್ರಾಣಮ. ಟೊಮೆಟೊ ಚಿತ್ರಾನ್ನ ಎಣ್ಣೆ ಇದೆ. ಬೆಳಗ್ಗೆ ಬೇಳೆ ಸಾರು ತಿನ್ನಲ್ಲಪ್ಪ. ಬೆಟ್ಟಮ್ಮ ನಮ್ಮ ತಿನ್ನ ಪಿಲ್ಲಲ್ಲಿ ಹೋಗ್ತೀನಿ ಅಂತ ನಾವು ತಿಂತೀವಿ ನೋಡು. ಅವ್ರು ತಿಂದರೆ ಕರೆಕ್ಟಾಗಿ ಅನ್ನ ಖಾಲಿ ಆಗೋದು ರೈಸು. ಏನೋ ಹೇಳೋದೇ ಕೇಳಲ್ಲ ನಮ್ಮ ಮಕ್ಕಳು. ಇಬ್ಬರು ತಿಂದಿಲ್ಲ, 3 ಜನ. ಅದು ತರಿಸ್ಕೊಂಡಿದ್ರು ಮನೇಲಿ. ಬೇಗ ಬರ್ಬೇಕು ಅಂದ್ಕೊಂಡಿದ್ವಲ್ಲ, ಮನೇಲಿ ತರಿಸ್ಬಿಟ್ಟಿದ್ರು ಪಾಪ ಅವರು. ಇನ್ನು ಬರೋಕ್ಕೆ ಲೇಟ್ ಆಯ್ತಲ್ವಾ, ಇನ್ನೇನು ಮಾಡೋದು, ಇಟ್ಕೂ ಇರಲ್ವಲ್ಲ, ಅದಕ್ಕೆ ಫ್ರೈ ಮಾಡಿ ತಿಂದ್ಬಿಟ್ಟು. ಫ್ರಿಜ್ ಇದ್ರೆ ಫ್ರಿಜ್ಜಲ್ಲಿ ಇಕ್ತಾ ಇದ್ವಿ. ನಾನು ಅದೇ ತಿಂತು. ಸ್ನ್ಯಾಕ್ಸ್ ಅಂದರೆ ಊಟ ತಿನ್ನಬೇಕು. ಕೇಳಲ್ವೇ? ಹೇಳಿದ ಮಾತು ಕೇಳಲ್ವಲ್ಲಪ್ಪ, ಏನು ಮಾಡೋದು? ದೊಡ್ಡವರಪ್ಪ, ದೊಡ್ಡವರು
ನಮ್ಮ ಚಿರುನೇ ಕೇಳಲ್ಲ ಹೇಳಿದ ಮಾತು. ಸ್ನಾಕ್ಸ್ ತಿಂದ್ರೆ ನಂಗೂ ಹೊಟ್ಟೆ ತುಂಬ್ದಂಗೆ ಆಯ್ತು. ಹೌದಾ? ಅಂದ್ರೆ ನಾನು ಡ್ರ್ಯಾಗಿಂದ ಚಿಕ್ಕವನ. ಮಕ್ಕಳಿಗೆ ಜಾಸ್ತಿ ತಿನ್ನಕ್ಕಾಗಲ್ಲ. ಏನ್ ಹೇಳ್ತೀಯ ನೋಡಿ ಆಂಟಿ, ನಾನು ಡ್ರ್ಯಾಗಿಂದ ಚಿಕ್ಕವನ. ಎಲ್ಲ ದೊಡ್ಡವರಾಗ್ಬಿಟ್ಟಾರಪ್ಪ. ನೀನ್ ಕೊಳಕು ಗಾಡಿಲ ಪೈಸರ ಏನಮ್ಮ ಮಾಮ ಬಂದಿರ್ತೀನಿ 3 ದಿನ ಬಂದ್ಬಿಡ್ತೀನಿ ಅಂತ. ನಮ್ಮಿಬ್ಬರದು ಊಟ, ನಮ್ಮ ಮೂವರದು ಊಟ. ನಡ ಹಿಡ್ಕೊಂಡ್ಬಿಡುತ್ತ. ಕೇಳ್ತು ಬಾಬಾ ನಾ ಬರ್ತೀನಿ ಅಂತ, ನಾನೇ ಬೇಡ ಅಂತೀನಿ. ನಾಳೆನೂ ಬರಲ್ಲ, ಬಸ್ಸಲ್ಲಿ ಬರೋದು, ನಾಳೆ ಗಾಡಿಯಲ್ಲಿ ಬರಲ್ಲ. ಆಗಲ್ಲ ಯಪ್ಪ ಕೇಳಿ. ಮತ್ತೆ ನೈಟಲ್ಲಿ ಕತ್ಲಾಗ್ಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹಾಂ ಹೋಗಿದೆ. ಮಳೆ ಬೇರೆ ಬರೋ ಥರ ಇರೋದಲ್ಲ ಈ ನಡುವೆ. ನೈಟ್ ಆಗಿಬಿಟ್ರೆ ಗೊತ್ತಾಗಲ್ಲ, ಬೇಗ ಹೋಗ್ಬೇಕು. ಅಕಸ್ಮಾತ್ ನಾವೇನು ಹೋಗ್ಬೇಕಾದ್ರೆ ಅಂದಿ ಕಷ್ಟನೇ ಬಿಟ್ಟರೆ ಬಸ್ಸಿಗೆ ಹೋಗ್ತಾರೆ. ಆ ಥರ ಪ್ಲಾನಿಂಗ್. ಸಾಂಬಾರು ಪೆಟ್ಟಮ್ಮ, ಇಕ್ಕಮ್ಮ ಸಾಂಬಾರು ನಮ್ಮದು. ನಿಂದು ಸಾಂಬಾರು, ನಿಂದು ನಿನ್ಗೂ ಸಾಂಬಾರು ಹಾಕೋ, ಚಿತ್ರಾನ್ನ ಹಾಕ್ಕೊಂತೀಯ ಸಾಂಬಾರಾ? ಊಟ ಏನೋ ಥರ ಎಲ್ಲ ಊರಿಂದ ಮಾಡ್ಕೊಂಬಂದಿದ್ದು ಊಟ ನಮ್ಮದು. ಏನು ರೀ? ನೋಡ್ತಾ ಇರಲ್ವಾ ಹಕ್ಕಿಗಳ ಚಿಲಿಪಿಲಿ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಇದ್ವಿ. ಬಟ್ ತುಂಬ ಥಂಡಿ ಇತ್ತು. ರಾತ್ರಿ ಸುಮ್ಮನೆ ಒಂದು 4 ಹನಿ ಮಳೆ ಬಿತ್ತು. ಎಷ್ಟೋ ಬೀಳುತ್ತೆ ಅಂತ ಅಂದ್ಕೊಂಡ್ವಿ. ಮತ್ತೆ ನಾಳೆ ಮಳೆ ಬಿದ್ದುಬಿಟ್ರೆ ಹೆಂಗಪ್ಪ, ಇಲ್ಲ ಮಾಡೋಕ್ಕಾಗೋದಿಲ್ಲ, ಬಂದೋಗೋದಕ್ಕೂ ಪ್ರಾಬ್ಲಮ್. ಒಂಥರ ಮಳೆ ಬಿದ್ದುಬಿಟ್ರೆ ಏನೋ ಒಂಥರ ಕಚ ಕಚ ಅಂತಿರುತ್ತೆ, ಏನಾಗುತ್ತೋ ಅಂತ ಅಂದ್ಕೊಂಡ್ವಿ. ಬಟ್ ಏನು ಅಷ್ಟೊಂದು ಜೋರಾಗಿ ಬೀಳಿಲ್ಲ. ನಾವು ಮಲ್ಗೋವಾಗ ಸ್ವಲ್ಪ ಮಳೆ ಬಿತ್ತು, ಮತ್ತು ಹಂಗೆ ನಿಂತೋಗ್ಬಿಟ್ಟಿದೆ. ಸುಮ್ಮನೆ ಸ್ವಲ್ಪ ಒದ್ದಾಗಿದ್ದ ಅಷ್ಟೇ ನೆಲ ಎಲ್ಲನೂ. ಬಟ್ ತುಂಬ ಚೆನ್ನಾಗಿತ್ತು. ಏನು ತುಂಬ ದೂರ ಎಲ್ಲ ಫಾರ್ಮ್ ಅಂದರು, ಅಂದರೆ ಊರಿಗೆ ಹತ್ರನೇ ಇರುತ್ತೆ. ಅಲ್ಲಿ ನಿಂತ್ಕೊಂಡ್ರೆ ನೋಡ್ಬೋದು, ಮನೆಗಳೆಲ್ಲ ಕಾಣಿಸ್ತಾ ಇರುತ್ತೆ. ನಿಯರ್ ಬೇರೆ ನಮಗೇನು ಭಯನೋ ಅಂತ ಅನಿಸೋದಿಲ್ಲ. ತುಂಬ ಚೆನ್ನಾಗಿತ್ತು, ಪ್ರಶಾಂತವಾಗಿರುತ್ತೆ ಖಂಡಿತವಾಗ್ಲೂ. ಬೆಳಗ್ಗೆನೇ ಬೇರೆ ಬೇಗ ಇದ್ದಿದ್ವಾ. ನಮಗೆ ಚಳಿ ಆಗ್ತಾಯಿತ್ತು. ಇವಾಗ ಬಿಸಿಲಿಗೆ ಇದ್ದು ಇವಾಗ ಚಳಿ ಆದರೆ ಏನೋ ಒಂಥರ ಅನಿಸುತ್ತೆ. ಬಟ್ ಚೆನ್ನಾಗಿ ನಿದ್ದೆ ಮಾತ್ರ ಒಳ್ಳೆ ನಿದ್ದೆ ಮಾಡಿದ್ವಿ. ಎದ್ದೇಳೋಕ್ಕೂ ಮನಸ್ಸಿರಲಿಲ್ಲ, ಆದರೂ ಕಷ್ಟ ಬಿದ್ದು ಮತ್ತೆ ಎದ್ವಿ. ಯಾಕಂದರೆ ಈ ಬಿಸಿಲಿಗೆ ಏನೋ ತುಂಬಾ ನಿದ್ದೆ ಕೆಡ್ತಾಯಿದ್ವಿ. ಯಾಕಂದರೆ ಬಿಸಿ ಇದ್ದರೆ ನಿದ್ದೆನೇ ಬರೋದಿಲ್ಲ ಸರಿಯಾಗಿ, ಹಾಗಾಗಿ. ಬಟ್ ಇವತ್ತಂತೂ ಅಲ್ಲಿ ತೋಟದಲ್ಲಿ ಸಖತ್ತಾಗಿ ಮಲಗಿದ್ವಿ ಅಂತಲೇ ಹೇಳ್ಬೋದು. ತುಳಸಿ ಬೃಂದಾವನ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ನಾವು ಅವಾಗ ಒಂದು ವೀಡಿಯೋ ಹಾಕಿದ್ದೆ, ಗೃಹ ಪ್ರವೇಶದ ವೀಡಿಯೋ. ಆವಾಗ ಇಕ್ಕಿರೋ ತುಳಸಿ ತುಂಬಾ ಬಂದಿತ್ತು. ತುಳಸಿ ಅಮ್ಮ ಚೆನ್ನಾಗಿತ್ತು ನೋಡೋದಕ್ಕೆ, ತುಂಬ ಆನಂದ ಆಯಿತು ಅಂತಲೇ ಹೇಳ್ಬೋದು. ಆದರೂ ಸ್ವಲ್ಪ ಮೋಡ ಮುಚ್ಕೊಂಡಂಗೆ ಇತ್ತು. ಆ ಮೋಡದಲ್ಲೂ ಸಹ ಸೂರ್ಯ ಉದಯ ಆಗ್ತಾಯಿದ್ರು. ನಾವು ಸ್ವಲ್ಪ ಟೀ ಕುಡಿಯೋಣ, ಯಾಕಂದರೆ ಬೆಳಗ್ಗೆ ಚಳಿ ಇತ್ತಲ್ವ. ನಾವಿಬ್ಬರು ಬೇಗ ಇದ್ದಿದ್ವಿ, ಟೀ ಕುಡಿದ್ಬಿಟ್ವಿ. జోడించుకుందాం బాగుంటుంది. ఏమో చేసుకోండి, ఏమో చెప్పు. నువ్వు ఎవరు మమ్మిత? ఏం చేస్తాను? మిక్సీకి వేస్తా ఉంటాను. ಮಿಕ್ಕುಚಿ ನಾವು ಓಡಿಸ್ತಾ ಇದ್ದೀವಿ. ಬೇಗ ಓಡಿಸ್ಕೊಬೇಕು ಅಂತ. ಮತ್ತೆ ಕರೆಂಟ್ ಹೋಗ್ಬಿಟ್ರೆ ಭಯ. నువ్వేం చేస్తున్నావు? ఇంకా బూస్ట్ ಇಲ್ಲ ಮಮ್ಮಿತ, ಬೂಸ್ಟ್ ಮಾಡ್ತಾ ಇದೆ. ಹೇಳ್ಬೋದು ಬೂಸ್ಟ್ ಇದೆ ಸೀಕ್ರೆಟ್. ಮಕ್ಕಳೇನಾಗಿ ಏನಂದ್ರೆ
ಟೀ ಮಕ್ಕಳದೆಲ್ಲ ಹಾಲೆಲ್ಲ ಆಯಿತು. ಇವಾಗೆಲ್ಲ ಮಿಕ್ಸಿಗೆಲ್ಲ ಹಾಕೊಂಡು ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಬಿಡ್ತೀವಿ. ಅಲ್ಲೋದ್ರೆ ಕರೆಂಟ್ ಇರುತ್ತೆ ಅಲ್ವೋ ಗೊತ್ತಿಲ್ವಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ನಾವು ಇಲ್ಲಿಂದ ರೆಡಿ ಆಗಿಬಿಟ್ಟು ಹೋಗುವಂಥದ್ದು. ಫೈನಲಾಗಿ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡು ಇವಾಗ ರೆಡಿ ಆಗಿದ್ದೀವಿ. ರೆಡಿ ಆಗಿಬಿಟ್ಟು ನಮ್ಮ ಜರ್ನಿ ಶುರುವಾಗಿದೆ. ನಮ್ಮೂರಿಂದ ಒಂದು 20 ನಿಮಿಷ 15-20 ನಿಮಿಷ ಜರ್ನಿ ಆಗುತ್ತೆ ಅಷ್ಟೇ. ಹಾಗಾಗಿ ಬೇಗ ಬೇಗ ರೆಡಿ ಮಾಡ್ಕೊಂಡು ಹೋಗ್ತಿದ್ವಿ. ಆಲ್ರೆಡಿ ರೇಟ್ ಸಹ ಆಗಿತ್ತು. ನಮಗೆ ಬೆಳಗ್ಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅಷ್ಟು ಚಳಿ ಇತ್ತು. ನಮ್ಮ ರಥ ಸಾರಥಿ ಮಮಿತಾ ಅಯ್ಯೋ ಐ ಥಿಂಕ್ ಡೆಲಿವರಿ ಬಂದಿರಬೇಕು ಇವತ್ತು ಬುಕ್ಸ್. ನಾನು ಯಾವತ್ತು ಮನೇಲಿ ಅವತ್ತೇ ಯಾವ ಬುಕ್ಸು ಬರ್ಬೇಕು. ಇನ್ನೊಂದು ಸೆಕೆಂಡ್ ಗ್ರೂಪ್ ಅಮ್ಮ ಅದು ಇವತ್ತು ಸಂಡೇ ಬರುತ್ತಾ ಅಮ್ಮ? ಹೇಳು ಮಮ್ಮಿತ, ನೀನ್ ಟೆನ್ಷನ್ ಇಡ್ಬೇಡ. ನಾನು ಅವಾಗೆ ಎಲ್ಲಿಲ್ಲ ಎತ್ಕೊಂಡು ಹೋಗದ. ಸಂಡೇನೇ ಬರುತ್ತೆ ದಿಶೋ. ಅವ್ರಿಗೆ ಏನು ಟೈಮ್ ಇಲ್ಲ ಅಮ್ಮ, ಅವ್ರು ಯಾವಾಗ ಫ್ರೀ ನಾವು ನಂದಿ ಹಿಲ್ಸ್ ಹೋಗೋಣ ಭವ್ಯ. ನಾನು ಏನು ನೋಡಿಲ್ಲ ನಂದಿ ಹಿಲ್ಸ್. పెండ్లైన కొత్తలో పెండింది మమత. నేను ఏమీ గ్యాప్ కూడా లే. ಆ ಮೋಡಗಳಿಗೆ ಆ ಹಿಲ್ಸ್ಗೆ ಸಖತ್ತ ಕಾಣಿಸ್ತಾ ಇದೆ. నేను తెలుగు, నువ్వు కన్నడ. వీడియోలో ఎంత బాగుంటుందో. ಆ ಕಡೆ ಬಗ್ಗು ಪ್ಲೀಸ್. ಚೆನ್ನಾಗಿದೆ ಮೋಡ, ನಂದಿ ಹಿಲ್ಸು. ರಾತ್ರಿ ಹನಿ ಬಿದ್ದಿದ್ದಕ್ಕೆ ಮಳೆ ಬೀರುತ್ತೆ ಅನ್ಕೊಂಡ್ವಿ ನಾವು. ನಮ್ಮ ಲಕ್ ಚೆನ್ನಾಗಿತ್ತು, ಮಳೆ ಬೀಳಲ್ಲ. ಫೈನಲ್ ಆಗಿ ದೇವಸ್ಥಾನ ರೀಚ್ ಆಗ್ತಾ ಇದ್ವಿ. ನೋಡ್ಬೋದು ಮೋಡ ಮುಚ್ಕೊಂಡೇ ಇದೆ. ಅರ್ಶನ ಇಕ್ತಾ ಇದೀವಿ. ಅಮ್ಮ ಕುಂಕುಮ ಇಟ್ಟಿದ್ದಾರೆ. ದೊಡ್ಡವ್ರ ಅರ್ಶನ, ಚಿಕ್ಕವ್ರ ಕುಂಕುಮ. ಎಲ್ಲಡಿ ನನ್ನ ಮ್ಯಾಚ್ ಬಾಕ್ಸ್ ಪಿತ್ರು ಇವ್ರ ಹತ್ರನೇ ಮ್ಯಾಚ್ ಬಾಕ್ಸ್ ಇರೋದು. ನಮ್ಮ ತಾತ ಸೂಪರ್ ಮ್ಯಾನ್. ಅದಿಷ್ಟು ಡ್ಯಾಡಿ ಮ್ಯಾಚ್ చూసుకుందాం రాయి నేనే చెప్తా. ఈ ఊరలో ಇವಾಗ ತಾತ ಜಾಬ್. ಭಾರತ್ ಇಲ್ಲೇ ಇರ್ಲಿ. ಇಂಡಿಯಾ ಇದು ಇಂಡಿಯನ್ ಮಾತ್ರ ಒಳಗಡೆ ಐತ್ರಿ. ಎಲ್ಲ ಅಲ್ಲಿ ಒಳಗಡೆ ಸಿಲಿಂಡರ್ ಇಲ್ಲೇ ಇಟ್ಕೊಳ್ರಿ. ಹೌದು ಇಲ್ಲೇ ಇಟ್ಕೊಳ್ಳೋದು ನಾವು. ಸಿಲಿಂಡರ್ ಇಲ್ಲೇ ಇಕ್ರಿ. ಇಂಡಿಯನ್ ಮಾತ್ರ ಭಾರತ್ ಒಳಗಡೆ ಇಕ್ರಿ. ವಸ್ತಿ ಉಂಡು ಕಮಾನ್ ತಾತಾಯ ಎಲ್ಲಿಗಿಚ್ಚು. ಇಲ್ಲಿ ಫಸ್ಟಿಗೆ ನಾವು ತಳಿಗೆಯನ್ನು ಮಾಡಿಕೊಂಡು ತಳಿಗೆನ ಇಕ್ಬಿಟ್ಟು ಮತ್ತೆ ನಾವು ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಕೊಳ್ಳೋವಂಥದ್ದು. ನಾವೆಲ್ಲ ರೆಡಿ ಮಾಡಿಕೊಟ್ವಿ. ಅಪ್ಪ ಇಲ್ಲಿ ಅನ್ನ ಮಾಡ್ಕೋತೀನಿ ಅಂತ ಹೇಳಿದ್ರು. ಅಪ್ಪ ಮತ್ತು ಅಮ್ಮ ಇಬ್ಬರು ಅಲ್ಲಿ ಮಾಡ್ಕೋತಾಯಿದ್ರು. ನಾವು ಒಳಗಡೆ ಬೇರೆ ಕೆಲಸ ನೋಡ್ಕೊಳ್ಳೋಂತ ಒಳಗಡೆ ಹೊರಟಿದ್ದೀವಿ. ಯಾಕಂದರೆ ಅಲ್ಲಿ ಇಲ್ಲಿ ಒಂದೇ ಹತ್ರ ಮಾಡಬೇಕು ನಮಗೂ ಕಷ್ಟ ಆಗುತ್ತಲ್ವ. ಹಾಗಾಗಿ ಅಪ್ಪನಲ್ಲಿ ಇಟ್ಬಿಟ್ಟು ನಾವು ಬೇರೆ ಕೆಲಸಕ್ಕೆ ಅಂತ ಹೊರಡಿದ್ವಿ. ಇಲ್ಲೆಲ್ಲ ಪಾತ್ರೆಗಳೆಲ್ಲ ತೊಗೊಬೇಕಾಗಿದ್ದು. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾವು ಮನೆಯಿಂದ ಏನು ಪಾತ್ರೆ ತೊಗೊಂಡೋಗಿಲ್ಲ. ಅದು ಅಲ್ಲದೆ ಅಷ್ಟು ದೊಡ್ಡ ಪಾತ್ರೆ ತೊಗೊಂಡು ಹೋಗೋಕ್ಕೂ ಕಷ್ಟ ಆಗುತ್ತೆ. ಮನೇಲಿದೆ ಬಟ್ ತೊಗೊಂಡು ಹೋಗೋಕೆ ಕಷ್ಟ ಆಗುತ್ತಲ್ವ. ಹಾಗಾಗಿ ಅಲ್ಲೇ ರೆಂಟಿಗೆಲ್ಲ ಸಿಗುತ್ತೆ. ಅಲ್ಲೇ ತೊಗೊಂಡು ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ನಮ್ಮ ಅಡುಗೆ ಡ್ಯೂಟಿನ. ಅಪ್ಪನಿಗೆ ಅದಕ್ಕೆ ಸಾಕಾ ಅಂತಂದ. ನೀನು ಅವ್ರ ಕೈಲೇ ಒರೆಸ್ತಾ ಇದೆಯಲ್ಲ ಮಗ. ಎಷ್ಟಾಗಿದೆ ಟೋಟಲ್? ಇಲ್ಲ ಒಳಗಡೆ ಹಾಕಿಚ್ಚು ಬಾಬಣ್ಣ, ಇಲ್ಲಿ ಬಿಸಿ ಪಾತ್ರೆ ಎಲ್ಲ ತೊಗೊಂಡು ಬಂದಿದ್ದಾಯಿತು. ತೊಗೊಂಡು ಬಂದೆಲ್ಲ ಅಲ್ಲಿ ಇಕ್ಬಿಟ್ಟು ತೊಳೆಯೋಕೆ ಒಬ್ಬರನ್ನ ಇಟ್ಕೊಂಡಿದ್ವಿ. ಅವ್ರು ತೊಳಿತಾಯಿದ್ರು. ಅಲ್ಲೆಲ್ಲ ಎಲ್ಲದಕ್ಕೂ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ನೀರಿರ್ಬೋದು, ತೊಳೆಯೋಕ್ಕೆ ಕೆಲಸದವ್ರು ಎಲ್ಲರೂ ಸಿಗ್ತಾರೆ. ಹಾಗಾಗಿ ಅವ್ರಿಗೆ ತೊಳೆಯೋಕೆ ಕೊಟ್ಬಿಟ್ಟು ನಾವಿಲ್ಲಿ ಒಳಗಡೆ ಕೈಗೋಜು ಮಾಡಬೇಕಾಗಿತ್ತು. ಮುಂಚೆನೇ ನಾವು ಅತ್ತೆ ಮಾಡ್ಕೊಂಡು ಬಂದಿರುವಂಥ ಪದ್ಧತಿನ ನಾವಿವಾಗ ಫಾಲೋ ಮಾಡ್ತಾಯಿದ್ವಿ. ಅವರು ಅಷ್ಟೇ ತಳಿಗೆ ಮಾಡಿ ತಳಿಗೆಗೆ ಕೈಗೋಜು ಮಾಡಿಕೊಂಡು ತಿನ್ನುವಂಥ ಪದ್ಧತಿ ಇತ್ತು. ಇವಾಗ ನಾವಿಲ್ಲಿ ಕೈಗೋಜು ರೆಡಿ ಮಾಡ್ತಾಯಿದ್ದೀವಿ. ರೆಡಿ ಮಾಡ್ಕೊಂಡು ಫೈನಲಾಗಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ದೇವಸ್ಥಾನದ ಹತ್ರ ಬಳೆ ಹಾಕ್ತಾಯಿದ್ರು. ಹೋದ ವರ್ಷನೆಲ್ಲ ಹಾಕ್ಸ್ಕೊಂಡ್ರು, ಈ ವರ್ಷನೆಲ್ಲ ಹಾಕ್ಸ್ಕೊತೀವಿ ಅಂತ ಆಸೆ ಬಿಟ್ಟರು. ಅದಕ್ಕೆ ಹಾಕಿಸ್ತಾ ಇದ್ದೀವಿ. ఇట్లా ముందుకు పెట్టమా. కిందకి పెట్టయ్యా. ఉండాలి.
ಯಾರು ಬೇಕೋ ಇಲ್ಲ ಹಾಕ್ಸ್ಕೊಂಡ್ರು, ಬಟ್ ನನಗೂ ಭವ್ಯಾಗ ಹಾಕ್ಸ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿಲ್ಲ. ಸರಿ ನಾವು ಕೈಗೆ ತೊಗೊಂಡ್ಬಿಡ್ತೀವಿ, ಲೇಟ್ ಆಗಿಬಿಡ್ತದೆ, ಇವಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸರಿ ಕೈಗೆ ಕೊಟ್ಬಿಟ್ರು ಅಂದ್ಬಿಟ್ಟು ಕೈಗೆ ಇಸ್ಕೊಂಡ್ಬಿಟ್ವಿ. ಅದು ಅಲ್ಲದೆ ನಾವಿಬ್ಬರು ಕೈ ತುಂಬ ಹಾಕ್ಕೊಂಬಿಟ್ಟಿದ್ವಲ್ಲ, ಹಾಗಾಗಿ ಬಳೆ ಏನು ಹಾಕ್ಕೊಳಕ್ಕೆ ಹೋಗಿಲ್ಲ. ನಾವು ಕೈಗೆ ತೊಗೊಂಡು ಬಂದ್ವಿ, ಮಿಕ್ಕಿದವ್ರಿಗೆಲ್ಲ ಹಾಕ್ಸ್ಬಿಟ್ವಿ ಅಷ್ಟೇ. ಅಮ್ಮ ಮೋಮಿತಾ ರೇಹಾ ಅವರೆಲ್ಲ ತೊಡಸ್ಕೊಂಡ್ರು, ನಾವಿಬ್ಬರು ಕೈಗೆ ಇಸ್ಕೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ ಫಸ್ಟ್ ಬಂದಿರೋದು ಅಕ್ಕ ಎಮ್ನವರು ಅಂತೇಳ್ಬಿಟ್ಟು, ಅಂದರೆ ಫಸ್ಟಿಗೆ ಅಪ್ಪಗೆ ಅಕ್ಕ, ಮುನೇಶ್ವರನಿಗೆ ಅಕ್ಕ ತಂಗಿರು ಇರ್ತಾರಲ್ವ ಅವರಿರುವಂಥ ಜಾಗ. ಫಸ್ಟಿಗೆ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ಮುನೇಶ್ವರ ಹತ್ರ ಹೋಗುವಂಥ ಪದ್ಧತಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಹರಕೆ ಮರ. ನಾನು ಆಲ್ರೆಡಿ ಫಸ್ಟ್ ಒಂದು ಸರಿ ತುಂಬ ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ, ಅಂದರೆ ಫುಲ್ಲಾಗಿ ದೇವಸ್ಥಾನ ಎಲ್ಲ ವೀಡಿಯೋ ಮಾಡಿದ್ದೆ. ಬಟ್ ಈ ಸರಿ ಇನ್ನೂ ಅಷ್ಟೊಂದು ದೇವಸ್ಥಾನದ ವೀಡಿಯೋ ಮಾಡಿಲ್ಲ, ಸುಮ್ಮನೆ ಸ್ವಲ್ಪನೇ ಇಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹರಕೆ ಮರ, ಹರಕೆ ನೋಡ್ಬೋದು, ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಇದೆ. ರೆಂಬೆ ಕೊಂಬುಗಳೆಲ್ಲ ತುಂಬ ಹೋಗ್ತದೆ ಹರಕೆ ಕಟ್ಟಿ ಅಂತಲೇ ಹೇಳ್ಬೋದು. ಎಲ್ಲ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಮ್ಮನವರ ಆಶೀರ್ವಾದ ತೊಗೊಂಡು ಇವಾಗ ಇಲ್ಲಿ ಪ್ರಸಾದ ಕೊಡ್ತಾರೆ. ಆ ಪ್ರಸಾದನ ಕೂತ್ಕೊಂಡು ತಿಂತಾಯಿದ್ವಿ. ಸ್ವಲ್ಪ ಹೊತ್ತು ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಕೂತ್ಕೊಂಡು ತಿಂದ್ಬಿಟ್ಟು ಮತ್ತೆ ಮುಂದಕ್ಕೆ ಹೋಗ್ತೀವಿ. ತೋಟಗಳ ಮಧ್ಯದಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸುಂದರವಾಗಿರುತ್ತೆ. ಯಾಕಂದರೆ ತುಂಬ ಓಪನ್ ಪ್ಲೇಸ್ ಆಗಿರೋದ್ರಿಂದ ಪ್ರಶಾಂತವಾಗಿರುತ್ತೆ. ನಮ್ಮ ಟ್ರಾಫಿಕ್ಕು ಇದರಿಂದ ಆಚೆ ಹೋದರೆ ತುಂಬ ಸಂತೋಷವಾಗಿ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬಂದಿರೋದು ಮುನೇಶ್ವರನ ದೇವಸ್ಥಾನ. ಇಲ್ಲಿ ಮುನೇಶ್ವರನಿಗೆ ಪೂಜೆ ಕೊಟ್ಬಿಟ್ಟು ಇಲ್ಲಿ ಪೂಜೆ ಮುಗಿಸ್ಕೊಂಡು ತಳಗೆನ ಸಹ ಇಲ್ಲಿ ಇಕ್ತೀವಿ. ತಳಗೆನಲ್ಲಿ ಇಕ್ಕಿದಾಗ ಅದರ ತೀರ್ಥ ಕೊಡ್ತಾರೆ ಮುನೇಶ್ವರಂದು, ಅದು ತಳಗೆ ಹಾಕ್ಕೊಟ್ಟಾಗ ಅದು ಪ್ರಸಾದದ ರೀತಿ ನಾವು ತಿನ್ನುವಂಥದ್ದು. ಇವಾಗ ಅದೇ ಅನ್ನ ತೊಗೊಂಡು ಬಂದು ಕೈಗೋಜು ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಫಸ್ಟಿಗೆ ಅದು ತಿಂದುಬಿಡ್ತಾ ಇದ್ವಿ. ಟಿಫನ್ಗೆ ಅಂತ ಇದನ್ನು ತಿನ್ಕೊಂಬಿಡ್ತೀವಿ, ಬೇಗ ತಿನ್ಕೊಂಡು ಮತ್ತೆ ನಮ್ಮದು ಅಡುಗೆ ಡ್ಯೂಟಿ ಶುರುವಾದರೆ ಮತ್ತೆ ನಾವು ತಿನ್ನೋಕ್ಕೆ ಸಾಯಂಕಾಲ ಒಂದು 4 ಗಂಟೆ ಆಗುತ್ತೆ, 5 ಗಂಟೆ ಆಗುತ್ತೆ. ಎಲ್ಲ ಬರ್ತಾರೆ ಹೋಗ್ತಾರೆ, ಎಲ್ಲ ಬಂದು ಹೋಗೋವರೆಗೂ ತಿನ್ನೋಕ್ಕೂ ಮನಸ್ಸು ಒಪ್ಪೋದಿಲ್ವಲ್ಲ. ಹಾಗಾಗಿ ಎಲ್ಲ ಬಂದು ಹೋಗೋಕೆ ಮುಂಚೆ ಸ್ವಲ್ಪ ತಿನ್ಬಿಡೋಣ ಅಂದ್ಬಿಟ್ಟು ಟಿಫನ್ ಸ್ವಲ್ಪ ತಿನ್ಕೊಂಬಿಡ್ತಾ ಇದ್ದೀವಿ. ಮತ್ತು ತಿಂದ್ಬಿಟ್ಮೇಲೆ ನಮ್ಮ ಅಡುಗೆ ಡ್ಯೂಟಿ ಅಂತೂ ಶುರುವಾಯಿತು. ಆಲ್ರೆಡಿ ಇಲ್ಲಿ ಒಂದು ಕಡೆ ಶುರು ಮಾಡ್ಕೊಂಡಿದ್ದೀನಿ. ಒಂದೊಂದೇ ನಾನು ಅಡುಗೆ ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಒಲೆ ಉರಿಸ್ತಾ ಇದ್ದಾರೆ, ಹಿರಿಯ ನಾಗರಿಕರು ಒಲೆನ ಉರಿಸುತ್ತಿದ್ದಾರೆ. ಹಂಗೆ ಕುಕ್ಕರ್ ರೆಡಿ, ಕುಕ್ಕರ್ ಇಟ್ಬಿಟ್ರು ಡ್ರ್ಯಾಗನ್ ಬಾಲ್ ಜಿ ಬರುತ್ತೆ ಅಂತೆಗ ಇನ್ನು ಅಷ್ಟೇ ಅದ ಮಮಿತಾ, ನಮ್ಗೆ ಇನ್ನೇನು ಕೆಲಸ? ಉಂಡೆ ಅಂತ కాదు అదే తదా నీ ఫోజ్ చూపి, నీ ఫోజ్, కమ్ ఆన్, పీస్ అంతే. ఇదే ಅಂತ ಅಪ್ಪಣ ಮಾತಾಡು. ಆಯಿಲ್ ಹಾಕ್ತಾ ಇದೀವಿ. ನಮ್ಮ ಶೆಫ್ ಬಂದ. ನೆಕ್ಸ್ಟ್ ಏನಮ್ಮದು ಜೋರಾಗಿ ಹೇಳ್ಬೇಕು. ಹೇಳ್ಮಾ. ಪುದೀನ ಮತ್ತೆ ಆನಿಯನ್ ಗೊತ್ತಾಗಿಲ್ಲ, ಸಾಫ್ಟ್ ಕಟ್ ಆಗಿದೆಲ್ಲ ಸಮಥಿಂಗ್. ಪುದೀನ ಆನಿಯನ್ ಓಕೆ ಅಲರ್ಸನಂತ ಹೋಯ್ತಾ ಶೆಫ್ ಬಂದ. ನೋಡಿದ್ರೆ ನಾನ್ ವೆಜ್ ముగ్గురు షెఫ్లు మూడు. నువ్వు వేసుకోమా, ఇట్లా నరసింహ వేసుకుంటారు కదా అట్లా చుచ్చు అంత. ಸಪೋರ್ಟ್ ಅಸಿಸ್ಟೆಂಟ್ ಅಪ್ಪುಗೆ ಸಹ ಒಂದು ಹಾಕಿದೀವಿ. ನೋಡ್ಸಿದ್ದೀನಿ. ನೋಡ್ಸಿಲ್ಲ ಇನ್ಸರ್ಟ್ చేస్తా ఉన్నాడు. ಇವತ್ತು ಬೆಳಗ್ಗೆ ನಾವು ಮಮ್ಮಿಗೆ ಹೇಳ್ತಿದ್ವಿ, ಮಮ್ಮಿದ ಎವ್ರಿ ಟೈಮ್ ಡಾಲಿ ಕಾಲ್ ಮಾಡಿ ಕೇಳ್ತಾರೆ ಅಲ್ಲಿದೆ ಅಂತ, ಇವಾಗ ಕಾಲ್ ಮಾಡಿ ಕೇಳುವ ನೆಕ್ಸ್ಟ್ ಏನ್ ಹಾಕ್ತಾ ಇದ್ದೀರಾ? ಮಸಾಲೆ ಹಾಕ್ತಾ ಇದೀವಿ, ಅದಾದ್ಮೇಲೆ ಮಟನ್ ಹಾಕೋದು. ಸೂಪರ್, ಹಿಂಗೆ ಹಾಕ್ಬೇಕು, ನೋ ಎಡಿಟಿಂಗ್. ಏನ್ ಹಾಕಲ್ಲ ಯಪ್ಪ, ಸುಮ್ಮನೆ ಕೇಳೋದು. ಲಾಸ್ಟ್ ಟೈಮ್ ಹಿಂಗೆ ಅಂದ ಆ ಮೈಸೂರು ದೇವಸ್ಥಾನ. ಇದು ರಿಂಗ್ ತೆಗಿ, ನಾನು ತೆಗಿತೀನಿ.
ಸೆಟ್ ಮಾಡ್ರು ಮಟನ್ ಎಲ್ಲ ಹಾಕ್ಬಿಟ್ಟು నాలుగేసే ఇప్పుడు నీళ్ళు వేస్తామా ఉప్పు ఏమమ్మా ఇప్పుడు అంతా వేసి ఉప్పు ಇವ್ರು ಯಾರು ಉಪ್ಪು ಮಟನ್ ఇంకొకటి సాగు సాకు సాకు పైన కొంచెం పైన కొంచెం ಥ್ಯಾಂಕ್ ಯು ಸೋ ಮಚ್ ಇದು ಜೋರಾಗಮ್ಮ ಕೇಳಿಸ್ತಿಲ್ಲ ನನಗೆ ಇಂತ ಗಂಟ್ಲು ಚಿಲ್ಲಿ ಚಿಲ್ಲಿ ಪೌಡರ್ ಪೌಡರ್ ಆಚೆ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಬೋದಾ ಎಲ್ಲ ಹಾಕ್ಬಿಡ್ತಾ ಇದೀವಿ ಸ್ವಲ್ಪ ಉಳಿಸ್ಕೊಂಡು ಸಾಕು ನೋಡು ಸಾಲ ఎంత మిగిలిచ్చినావప్ప ಇನ್ನೊಂದು ಪೌಡರ್ ಅಂತ ಹಾಕ್ಬಿಡ್ತಾ ಇದ್ದೀನಿ ಆಚೆ ಸ್ಪಾನ್ಸರ್ ಮಾಡ್ಬೇಕು ನಮಗೆ ಸ್ವಲ್ಪ ಸ್ಪಾನ್ಸರ್ ಮಾಡ್ಬೇಕು ಅವ್ರು ನಮಗೆ ಅಮರ್ಗೂ ಬೇರೆ ಕಡೆ ಒಂದು ಫಂಕ್ಷನ್ ಇತ್ತು ಪಾಪ ಅದು ಅಟೆಂಡ್ ಮಾಡಿ ಮತ್ತೆ ಬಂದ ಅವ್ನು ಬಂದರೆ ಸ್ವಲ್ಪ ಕಿಚನಲ್ಲಿ ನಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನಮ್ಮೆಲ್ಲ ಗಂಡಸರಿಗೆ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಡುಗೆ ಮಾಡೋದು ಬಟ್ ಇವಂಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅವ್ನ ಕೈ ರುಚಿ ಅಷ್ಟು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಅಡುಗೆಗಳು ಮಾಡ್ಕೊಡ್ತಾನೆ ಯಾವಾಗಾದ್ರು ಅವ್ರ ಮನೆಗೆ ಹೋದಾಗೆಲ್ಲ ಮಾಡ್ಕೊಡ್ತಾನೆ ನಾವು ಕೇಳಿದ್ದನ್ನು ಬಟ್ ತುಂಬ ಚೆನ್ನಾಗಿ ಮಾಡ್ತಾನೆ ಟೇಸ್ಟು ಅಷ್ಟೇ ಚೆನ್ನಾಗಿ ಕೊಡ್ತಾನೆ ಇವಾಗ ಅವ್ನು ಬಂದಿದ್ದಕ್ಕೆ ನಮ್ಗೆ ಸ್ವಲ್ಪ ಆರಾಮಾಯಿತು ಅಂತಲೇ ಹೇಳ್ಬೋದು ಅವ್ನು ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಕೊಬ್ಬರಿ ಅಮ್ಮದು ಯಾವುದೇ ಕೊಬ್ಬರಿ ವಾಯ್ಸ್ ಕೊಡ್ಬೇಕಾ ಮಮ್ಮಿ ಆ ಸೈಡಿಂದ ಹೋಗಾಕು ಮಿಕ್ಸ್ ಜೋಶ್ ಇಲ್ಲ ಏಮೇಮಿಡ್ಕೆ ಚಿಕನ್ ಏನಕ್ಕೆಲ್ಲ ಒಂದು ಪೆಪ್ಪರ್ ಒಂದು ಬಿರಿಯಾನಿ ಸ್ವಲ್ಪ ಮುಂದೆ ನೋಡ್ಸಮ್ಮ ಇದು ಪೆಪ್ಪರ್ಗೆ ಹಾಂ ಅದು ಬಿರಿಯಾನಿಗೆ ಓಕೆ ಸೂಪರ್ ಓಹೋ ಹಾಂ ಆನಿಯನ್ ಕಟ್ ಮಾಡ್ತಾ ಇದ್ದೀನಿ ಇನ್ನು ಅಡುಗೆ ವಿಷಯಕ್ಕೆ ಬಂದರೆ ಮಟನ್ ಸಾಂಬಾರು ಚಿಕನ್ ಫ್ರೈ ಪೆಪ್ಪರು ಬಿರಿಯಾನಿ ರಸಮ್ ರೈಸ್ ಅಂತ ತುಂಬ ವೆರೈಟೀಸ್ ಅಂದ್ಕೊಂಡಿದ್ವಿ ಹಾಗಾಗಿ ಎಲ್ಲ ಒಂದೊಂದೇ ಮಾಡಿ ಇಳಿಸ್ತಾ ಇದ್ವಿ ಒಬ್ರು ಒಗ್ಗರಣೆ ಹಾಕೋದು ಒಬ್ರು ರೆಡಿ ಮಾಡ್ಕೊಳ್ಳೋದು ಒಬ್ರು ಇದು ಅಂತ ಮಿಕ್ಸ್ ಮಾಡ್ಕೊಂಡು 3 ಜನ ಮಾಡ್ತಾಯಿದ್ವಿ ಬೇಗ ಆಗ್ತಾಯಿತ್ತು ಇದೊಂದು ಕುಕ್ಕರ್ ಅಂತೂ ನಮಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಮಟನ್ ಬೇಯಿಸೋಕ್ಕಂದ್ರೆ ತುಂಬ ಈಸಿ ಆಗ್ತಾಯಿದೆ ನಡುವೆ ನಮಗೆ ಸೈಡ್ನೂ ತೊಗೊಂಡಿದ್ವಿ ಈ ಸೈಡ್ನೂ ಬೇಕು ಅಂತ ಇದನ್ನು ನಾವು ತೊಗೊಂಡ್ವಿ ಕುಕ್ಕರ್ನ ಚಿಕನ್ ಚಿಕನ್ ಮಸಾಲ ಸಾಲ ಎರಗಡ್ಲ ಹಾಂ ಇಲ್ಲಿ ಪೆಪ್ಪರ್ಗೆಲ್ಲ ಒಗ್ಗರಣೆ ಅವನೇ ಹಾಕ್ಕೊಂಡು ಅವನೇ ರೆಡಿ ಮಾಡ್ಕೊತಾನೆ ಅದು ಹೇಳಿದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅವ್ರದು ಇರೋದು ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀವಿ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಯಾರನ್ನೋ ಒಬ್ಬರ ಥರ ಮಾಡೋಕ್ಕಿದ್ರು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅವ್ನು ಬಿಟ್ಟು ನಮ್ಮ ಮನೇಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ಅವನೊಬ್ಬನೇ ಬಂದು ಅಡುಗೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಎಲ್ಲರಿಗೂ ಅಮ್ಮ ಇದೇನಕ್ಕೆ ಕೊಬ್ಬರಿ ಪೇಸ್ಟ್ ಕೊಬ್ಬರಿ ಇಲ್ಲಿ ಟೊಮೆಟೊ ಪೇಸ್ಟ್
ಕಾಣಿಸ್ತೇನೆ ನೋಡಿ, ನಾನು ನಿಮ್ಗೆ ಫೋನ್ ಕಾಣಿಸುತ್ತೆ. ಹಾಯ್, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಮೋಮಿತಾ. ಇನ್ನ ಮುಂದೆ ಬರಬೇಕು. ಅದೇ ಅಲ್ಲಿ ಅವತ್ತೇ ಬಂದಿರಲ್ಲ ನಾವು ಇನಿಕೊಲ್ ಮಾಡಿದೆ ಕಟ್ಟಾಗ ನಾನು ಡಾಲಿ ಶಕ್ತಿ ಮಾಡಿಲ್ಲ ಅದನ್ನ. ನಾವಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಇಲ್ಲಿ ಇನ್ನೊಂದು ಕಡೆ ಮೊಟ್ಟೆ ಎಲ್ಲ ರೆಡಿಯಾಗಿತ್ತು ಆಲ್ರೆಡಿ. ಫಸ್ಟೇ ಮೊಟ್ಟೆ ಇಕ್ಬಿಟ್ಟಿದ್ನಲ್ವ, ಅದು ರೆಡಿಯಾಗಿತ್ತು. ಇಲ್ಲಿ ಮೊಟ್ಟೆನೆಲ್ಲ ಬೆಳೆಸ್ಕೊತಿದ್ರೆ ರೆಡಿ ಮಾಡ್ತಾಯಿದ್ರು. ಒಂದು ಕಡೆ ನಮ್ಮದು ಕೆಲಸ ಮಾಡಿದೆ, ಒಂದು ಕಡೆ ಒಳಗಡೆ ಸಲಾಡ್ ಕೊಟ್ಕೊಂಡು ಕಟ್ ಮಾಡ್ತಾಯಿದ್ರು. ಇನ್ನು ಆಚೆ ಮೊಟ್ಟೆ ಬಿಡಿಸ್ಕೊತಾಯಿದ್ರು. ಇದು ಯೂಟ್ಯೂಬ್ಗೆ. Your age only 2007. ಟೊಮೆಟೊ. ಹಾಗಾಗಿ ಪೆಪ್ಪರ್ ಆಯಿತು, ಮಟನ್ ಆಗಿದೆ ಆಲ್ರೆಡಿ, ಮೊಟ್ಟೆ ಸಹ ಬೇಯಿಸಾಗಿದೆ. ಒಂದು ಕಡೆ ಫ್ರೈ, ಒಂದು ಕಡೆ ಬಿರಿಯಾನಿ ಮಾಡ್ತಾಯಿದ್ದೀವಿ. ಮಾಮೂಲಿಯಾಗಿ ಇಬ್ಬರು ಮಿಕ್ಸ್ ಮಾಡ್ಕೊಂಡು ಅದು ಇದು ಅಂತ ಮಾಡ್ತಾಯಿದ್ವಿ. ಒಬ್ರು ಹೆಲ್ಪ್ ಮಾಡೋದು, ಒಬ್ರು ಬೇಯಿಸೋದು, ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಇನ್ನೇನಿದ್ರೆ ಒಂದು 1/2 ಅವರ್ಗೆಲ್ಲ ಅಡುಗೆ ಆಗೋಗುತ್ತೆ. ಬಟ್ ಆದರೂ ಸ್ವಲ್ಪ ಲೇಟೇ ಆಗಿತ್ತು. ಯಾವಾಗಲೂ ಹೀಗೆ ಆಗುತ್ತೆ, ಎಷ್ಟು ಬೇಗ ರೆಡಿ ಆಗಬೇಕು ಅಂದರೂ ಅದು ಲೇಟ್ ಆಗಿಬಿಡುತ್ತೆ. ಬೆಳಗ್ಗೆ ಬೇರೆ ಚಳಿಯಲ್ಲಿ ಎದ್ದು ಮಾಡೋಕ್ಕೆ ಕೆಲಸ ಆಗಲಿಲ್ಲ. ಮೇಯ್ನ್ ನಮಗೆ ಕುತ್ಕೊಂಡಿದ್ಬಿಟ್ವಿ ಇಬ್ರು. ಅಲ್ಲಿ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು ನಮಗೆ, ತೋಟದಲ್ಲಿ ಕುತ್ಕೊಂಡು ಹಂಗೆ ಟೈಮ್ ಪಾಸ್ ಆಗಿಬಿಡ್ತು ಅಂತಲೇ ಹೇಳ್ಬೋದು. ಬಟ್ ಆದರೂ ಒಂದು 2 ಅವರಲ್ಲಿ ನಮ್ಮ ಅಡುಗೆ ಎಲ್ಲ ಮುಗಿಸ್ಕೊಬಿಡ್ತೀವಿ. ಯಾಕಂದರೆ ನಾವು ಎಲ್ಲ ರೆಡಿ ಮಾಡ್ಕೊಂಬಂದಿರ್ತೀವಿ ಪೇಸ್ಟೆಲ್ಲನು. 1.5 ಅವರ್ಗೆ ನಾವೆಲ್ಲ ಅಡುಗೆನ ಪೂರ್ತಿಯಾಗಿ ಮುಗಿಸ್ಕೊಂಬಿಡ್ತೀವಿ. ಬೇಗನೆ ಮಾಡುವಂಥ ರೂಢಿ ಇದೆ. ಆ್ಯಕ್ಚುಲಿ ಅದು ಆಲ್ರೆಡಿ ರೂಢಿ ಆಗಿರುತ್ತೆ. ನಾವು ಮಸಾಲೆ ರೆಡಿ ಮಾಡ್ಕೊಳ್ತಿದ್ರೆ ನಮಗೆ ಅಷ್ಟೊಂದು ಎಫೆಕ್ಟ್ ಅಂತ ಅನಿಸ್ಲಿಲ್ಲ, ಬೇಗ ಮಾಡ್ಕೊಂಬಿಟ್ವಿ. ಹಾಗಾಗಿ ಇವಾಗ ಒಂದು ಕಡೆ ಬಿರಿಯಾನಿ, ಒಂದು ಕಡೆ ಫ್ರೈ ಸಹ ರೆಡಿ ಆಗೋಗಿದೆ. ಬಿರಿಯಾನಿ ಮಾತ್ರ ಅಮರ್ ತುಂಬ ಚೆನ್ನಾಗಿ ಮಾಡ್ತಾ. ಅಮರ್ ಕೈಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಅದಕ್ಕೆ ಬಿರಿಯಾನಿ ಅವನೇ ಮಾಡೋ ಅಂತೇಳ್ಬಿಟ್ಟು ಅವನ ಕೈಯಲ್ಲೇ ಬಿಟ್ಬಿಟ್ಟಿದ್ವಿ, ಅವನೇ ಮಾಡ್ತಾಯಿದ್ದ. ಹಾಗಾಗಿ ಬೇರೆ ಕೆಲಸಗಳು ನಾವು ಮಾಡ್ಕೊಳ್ಳೋಕ್ಕೆ ನಮ್ಗೆ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು. ಇನ್ನೇನಾದರೂ ಫೈನಲಾಗಿ ರಸಮ್ ಮಾಡಬೇಕು. ರಸಮ್ ಒಂದು ಮಾಡಿಬಿಟ್ರೆ ಫೈನಲಾಗಿ ಎಲ್ಲ ಅಡುಗೆಗಳು ರೆಡಿ ಆಗೋಗುತ್ತೆ. ವರ್ಷ ಇದೇ ರೀತಿಯಾಗಿ ಮಾಡ್ಕೊಂಬಂದಿರೋದು, ನಮ್ಮ ಮತ್ತೆ ನಡ್ಸ್ಕೊಂಬಂದಿರೋದ್ರಿಂದ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ನಾವು ಮತ್ತೆ ನಾನ್ ವೆಜ್ಜಲ್ಲೇನು ಮಾಡ್ತಾಯಿರಲಿಲ್ಲ, ಬಟ್ ನಾವು ನಾನ್ ವೆಜ್ ಮಾಡ್ತಾ ಒಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಆಗುತ್ತೆ, ಎಲ್ಲರೂ ಸೇರ್ತೀವಿ ಅನ್ನೋದೊಂದು ಖುಷಿ ಆಗುತ್ತೆ ಖಂಡಿತವಾಗ್ಲೂ. ಯಾವಾಗಲೂ ಎಲ್ಲ ಅವ್ರವ್ರ ಬ್ಯುಸಿಯಲ್ಲಿ ಅವ್ರವ್ರ ಟೆನ್ಷನ್ಸಲ್ಲಿ ಅವ್ರು ಇರ್ತಾರೆ. ಯಾವಾಗಾದ್ರೂ ಈ ಥರ ಆಚೆ ಹೋದಾಗ ಸೇರಿದ್ರೆ ಅದೊಂಥರ ಖುಷಿ ಆಗುತ್ತೆ. ಬೆಳಗ್ಗಿಂದ ರಾತ್ರಿವರೆಗೂ ಇರ್ತೀವಿ. ಆ್ಯಕ್ಚುಲಿ ಒಂದು 6, 7, 8ವರೆಗೂ ಅಲ್ಲೇ ಇದ್ಬಿಟ್ಟಿರ್ತೀವಿ. ಆ ರೀತಿಯಾಗಿ ತುಂಬ ಟೈಮ್ ಪಾಸ್ ಆಗುತ್ತೆ, ಒಂಥರ ಖುಷಿ ಆಗುತ್ತೆ ಎಲ್ಲರೂ ಸೇರೋದು, ಒಂದು ಹತ್ರ ಇರುವಂಥದ್ದಲ್ವಾ. ಯಾವಾಗಲೂ ಅವ್ರವ್ರ ಮನೆಗಳಲ್ಲಿ ಅವ್ರು ಇದ್ದೇ ಇರ್ತಾರೆ, ಇಲ್ಲ ಮನೆಗಳಿಗೆ ಬರ್ತಾರೆ, ಮನೆಗಳಿಗೆ ಹೋಗಿ ಸೇರ್ಕೋತಾರೆ, ಹೋಗ್ತಾರೆ. ನಾವು ಮನೇಲೂ ಫಂಕ್ಷನ್ಸ್ ಮಾಡ್ತೀವಿ, ಇಲ್ಲ ಅಂತಿಲ್ಲ. ಬಟ್ ಮನೇಲಿ ಮಾಡೋದಕ್ಕೂ ಆಚೆ ಮಾಡೋದಕ್ಕೂ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಚೆ ಒಂಥರ ಏನೋ ಒಂಥರ ಖುಷಿ ಕೊಡುತ್ತೆ. ಅಲ್ಲಿ ಬೇರೆ ಸುತ್ತ ಇರೋದಂಥ ತೋಟಗಳು, ಹೊಲ, ಗದ್ದೆಗಳಿರುತ್ತೆ. ಆ ಸೆಂಟ್ರಲ್ ದೇವಸ್ಥಾನ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಹೋದ್ರೂ ಸಹ ಪ್ರಶಾಂತವಾಗಿರುತ್ತೆ ಅಂತಲೇ ಹೇಳ್ಬೋದು. ವರ್ಷಕ್ಕೊಂದ್ಸರಿ ಹೋಗೋದು ನಮಗೆ ಖುಷಿ ಕೊಡುತ್ತೆ. ಮಕ್ಳಿಗೂ ಅಷ್ಟೇ ತುಂಬ ಎಂಜಾಯ್ ಮಾಡ್ತಾರೆ. ಅವ್ರ ಫ್ರೆಂಡ್ಸು ಅವರೆಲ್ಲ ಸೇರಿಕೊಂಡು ಒಂಥರ ಚೆನ್ನಾಗಿ ಅನಿಸುತ್ತೆ. ನಮಗಂತೂ ತುಂಬಾ ಖುಷಿ ಆಗುತ್ತೆ. ಯಾವಾಗ ಬರುತ್ತಪ್ಪ ವರ್ಷ ಮುನೇಶ್ವರ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಫೈನಲಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ರಸಮ್ ಸಹ ರೆಡಿ ಆಗಿದೆ. ಇನ್ನೇನಿದ್ರು ಎಲ್ಲರಿಗೂ ಊಟಕ್ಕೆ ಬಡಿಸಿದ್ದೀವಿ. ಆಲ್ರೆಡಿ ಒಂದು ಕಡೆ ಊಟ ಮಾಡ್ತಾಯಿದ್ರು, ಅದಕ್ಕೆ ಮಟನ್ ಒಂದು ಕಡೆ ಬಿಸಿ ಇಕ್ಕಿದ್ವಿ. ಯಾಕಂದರೆ ಮಟನ್ ತಣ್ಣಗಾಗ್ಬಿಟ್ರೆ ತಿನ್ನೋಕ್ಕಾಗೋದಿಲ್ಲ, ಸಿಮ್ಮಲ್ಲಿ ಇಕ್ಬಿಟ್ಟಿದ್ರೆ ಅದು ಬಿಸಿ ಇರುತ್ತೆ. ಇನ್ನು ಫೈನಲಾಗೆಲ್ಲ ಊಟ ಮಾಡಿಕೊಂಡು ನೈಟ್ಗೆ ಮನೆ ಕಡೆ ಹೊರಡುವಂಥದ್ದು. ಬಡಿಸ್ತಾ ಇದ್ದಾರೆ ಇಲ್ಲಿ. ಸಾಕು ಬಿಡು ರುಚಿ, ಮತ್ತೆ ಬೇಕಾದ್ರೆ ಹಾಕ್ಕೊಂತೀನಿ ನಾನು. ಮರ್ಸ್ಕೋತಾನೆ ಪೂರ್ಣಿಮಾ, నేను ಎತ್ಕೊಂಡ್ಪೈಂಡು ಅಮ್ಮ. ನಮ್ಮ ಮೋಮಿತಾ ಬಡಿಸ್ತಾ ಇರೋದು ಇವಾಗ. ಏನು ಬಡಿಸ್ತಾ ಇದೆ ಮೋಮಿತಾ? ಪೆಪ್ಪರ್ ಚಿಕನ್. పెప్పర్ చికెన్ సార్ మమ్మీ మళ్ళీ వేసుకుంటాను. వాళ్ళు మనకు ముందరే వేసుకోవట్లేదు మమ్మీ. వాళ్ళు ఆ రూమ్ బుక్ చేసుకోండి కదా. వాళ్ళకి సాలీలో 3 రూమ్లో తిరిగి అవతు కూడా వేసుకున్నారు వాళ్ళు.
ಏನು ರುಚಿ ಫ್ರೈಯು ಸ್ವಲ್ಪ ಹಾಕು ರುಚಿ ಪೀಸಾ ಮೂಳೆ ಥರ ಇದ್ರೆ ಹಾಕು ರುಚಿ ಇಲ್ಲ ಇಕ್ಕು ರುಚಿ ನಾನು ಎತ್ಕೊಂತೀನಿ ಬೋನ್ಲೆಸ್ ಇದೆ ವಿತ್ ಬೋನ್ ಸ್ವಲ್ಪ ಇನ್ನೊಂದು ಒದ್ದಮ್ಮ ನೀನು ಹಾಕೊಂಬಿಡ್ರಿ ನಾನು ರುಚಿ ನಾನು ಇಟ್ಕೊಂಡು ಹಾಕೊಂತೀನಿ ಬಾಯಿ ಅಲ್ಲೋ ಹಾಂ ಅಮ್ಮ ಮೊಸರು ಬಜ್ಜಿನ ಬೇಡ ಬೇಡ ಮತ್ತೆ ಹಾಕೊಂತೀನಿ ಬೇಕಂದ್ರೆ ನಂಗೆ ಹಾಕೊಳ್ಳೋಕ್ಕೂ ಜಾಗ ಇಲ್ಲ ಮೊಸರು ಬಜ್ಜಿ ಫೋಟೋ ಸುಮ್ಮನೆ ಸ್ವಲ್ಪ ಹಾಕ್ಸ್ಕೊ ಇಲ್ಲಿ. ಇರು ನಾನು ತಿಂದೆ ಅವರು ಸುಮ್ಮನೆ ಬಿಲ್ಡಪ್ಗೆ ಹಾಕ್ಸ್ಕೊತಾ ಇದ್ದೀನಿ ಇವಾಗ ಇರು ರುಚಿ ಒಂದು ನಿಮಿಷ ಇರೋ ರುಚಿ ಹೇಳ್ತೀನಿ ಹಾಂ ಇಲ್ಲ ಹಾಕು ರುಚಿ ಡೌನಲ್ಲಿ ಹಾಂ ಸಾಕು ಎನರ್ಜಿಲೇ ಮ್ಯಾಮ್ ಸಾಕು ನಮಗೆ ಊಟ ಇಷ್ಟು